ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನಲ್ಲಿ ಆದಂಥ ಬೆಳವಣಿಗೆ ಇದು. ತಿಂದಿದ್ದಾರೆ ಏಟು, ಆದರೆ ಮಾಡಿರುವಂಥ ಕೆಲಸ ಏನು? ವೃತ್ತಿಯಲ್ಲಿದ್ದಂಥ ಈ ಪ್ರೊಫೆಸರ್ ಮಾಡಿರುವಂಥ ಕೆಲಸ ತಲೆ ತಗ್ಗಿಸುವಂಥ ಕೆಲಸ, ನಾಚಿಕೆಗೇಡಿನ ಕೆಲಸ. ಇಂಥವರನ್ನ ಶಿಕ್ಷಕರಂತಾದರೂ ಕರಿಬೇಕಾ? ಇಂಥವರನ್ನ ಪ್ರೊಫೆಸರ್ ಅಂತಾದರೂ ಕರಿಬೇಕಾ? ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಿರುವಂಥ ಘಟನೆ ಇದು. ಕಾಲೇಜಿನಲ್ಲೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ? ಯುವತಿಯರ ಜೊತೆಗೆ ಯಾರು ಹೇಗೆ ಬೇಕಾದರೂ ವರ್ತಿಸಬಹುದಾ? ಇದು ಮಾನ್ಯ ಸಚಿವರು ನೋಡಲೇಬೇಕಾಗಿರುವಂತಹ ಸುದ್ದಿ. ಯಾವ ಹಂತದಲ್ಲಿ ಹೋಗಿ ತಲುಪಿದೆ ಅಂತ ನೋಡ್ಕೊಳ್ಳಿ. ವಿದ್ಯೆಯನ್ನ ಹೇಳಿಕೊಡ್ಬೇಕು ಬರುವಂತಹ ಶಿಕ್ಷಕ ಏನು ಮಾಡಿದ್ದಾರೆ ಅಂತ ಹೇಳಿ ಇತ್ತೀಚೆಗೆ ಇದರ ವರ್ತನೆ ತುಂಬಾ ಹೆಚ್ಚಾಗ್ತಾ ಇದೆ. ಮಾನ್ಯ ಸಚಿವರು ಇದನ್ನ ನೋಡಲೇಬೇಕು ಸುದ್ದಿಯನ್ನ. ಇದಕ್ಕೆ ಸಂಬಂಧಪಟ್ಟಂತ ಬೇರೆದವ್ರು ಬಂದ್ಬಿಟ್ಟು ಅಮಾಯಕ ಅವರು ಏನು ತಿಳಿದೇ ಇರೋರು ಅಂತ ಯಾರಾದರೂ ಹೇಳಿದ್ರೆ ಎರಡೇಟ್ ಕೊಡಬೇಕು, ಅವಾಗ ಸರಿಯಾಗತ್ತೆ. ಹಂಗೆ ಆಗತ್ತೆ. ನಡ್ಕೊಂಡಿರುವಂಥ ರೀತಿಯನ್ನು ನೋಡಿದರೆ ನೀವು ಕೂಡ ಚೀತು ಅಂತ ಉಗಿತೀರಾ, ಚೀತು ಅಂತ ಉಗಿತೀರಾ. ಅವನ ವಯಸ್ಸೇನು, ಅವನು ನಡ್ಕೊಂಡಿರುವಂಥ ರೀತಿ ಏನು? ಬೆಂಗಳೂರಿನ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಪೋಸ್, ಕ್ಲಾಸ್ ರೂಮ್ನಲ್ಲೇನೆ ಎಲ್ಲ ವಿದ್ಯಾರ್ಥಿಗಳ ಮುಂದೆನೆ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡ್ತಾನೆ ಒಬ್ಬ ಪ್ರೊಫೆಸರ್. ಐ ಲವ್ ಯು ಅಂತ ಪ್ರೊಫೆಸರ್ ಅಬ್ದುಲ್ ಹೇಳೋದು. ಸಹಪಾಠಿಗಳ ಎದುರಲ್ಲೇ ವಿದ್ಯಾರ್ಥಿನಿಗೆ ಪ್ರೇಮ ನಿವೇದನೆಯನ್ನ ಮಾಡ್ತಾನೆ. ತುಂಬಿದ ತರಗತಿಯಲ್ಲೇನೆ ಐ ಲವ್ ಯು ಅಂತ ಪ್ರೊಫೆಸರ್ ಒಬ್ಬನು ನಿಂತ್ಕೊಂಡು ಹೇಳ್ತಾನೆ. ಕ್ಲಾಸ್ ರೂಮ್ನಲ್ಲೇನೆ ವಿದ್ಯಾರ್ಥಿನಿ ಎದ್ದು ನಿಂತು ನಿರಾಕರಿಸ್ತಾಳೆ. ವಾಗ್ವಾದಕ್ಕಿಳಿತಾರೆ ವಿದ್ಯಾರ್ಥಿನಿ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಆಗಿರೋದಿದು. ನಾಚಿಕೆ ಆಗಲ್ವಾ ಇವನು? ಇನ್ನೂ ಆ ಕಾಲೇಜ್ ಏನಾದರೂ ಈ ವ್ಯಕ್ತಿಯನ್ನು ಹಾಗೆ ಇಟ್ಕೊಂಡ್ರೆ ಆ ಕಾಲೇಜಿನ ಮಾನ ಮರ್ಯಾದೆ ಇಲ್ಲ ಅಷ್ಟೇ. ಎಲ್ಲೂ ಸೇರಬಾರದು ಈ ವ್ಯಕ್ತಿ. So happened that there was a substance of love from your batch who recalled us, who recalled me in fact, and I could not resist the immense love given by your batch, and I would like to propose one of the most important girls of your batch who did propose to me, and I shall distribute chocolates to the entire batch. I love you, Gauri Krishna. Excuse me. If you want to speak, you can go to principal. I have Entire batch will come with you. Yeah, you can come and In talk. front of the How come principal. you proposed to me? When did I propose? Why did you say? Did you say that I love you, Mama man? Excuse me. Did you say that? When did I propose? There is a CCTV image. Okay, okay. Show me that. Show me that. Let Okay, me I'll see. talk to you tomorrow in brief. I don't want to talk. It's okay. Guys, you can have chocolates. And wait me to come here. And it so happened that there was a substance of ಎಂಥ ರೀತಿಯ ಮನಸ್ಥಿತಿ ಇರಬೇಕು ಅಂತ ಈ ವ್ಯಕ್ತಿದು. ಅಷ್ಟೆಲ್ಲ ಚೀತು ಅಂತ ಕ್ಲಾಸ್ ರೂಮಲ್ಲೇ ವಿದ್ಯಾರ್ಥಿನಿ ಉಗಿದ್ರು ಕೂಡ ಚಾಕ್ಲೇಟ್ ತಿನ್ನಿ ಅಂತ ಹೇಳಿ ಹೋಗ್ತಾನೆ. ಅಂದರೆ ಎಂಥ ದುರಂಕಾರದಲ್ಲಿ ವರ್ತಿಸ್ತಾ ಇರಬೇಕು ಅಂತ ಹೇಳಿ. ಅದೆಷ್ಟು ಹುಡುಗಿಯರ ಜೀವನವನ್ನು ಹಾಳು ಮಾಡಿರಬೇಕು ಈ ವ್ಯಕ್ತಿ ಅಂತ. ಮಸ್ಟ್ ಟೇಕ್ ಆಕ್ಷನ್. ತುಂಬಿದ ಕ್ಲಾಸ್ ರೂಮ್ನಲ್ಲೇ ಪ್ರೊಫೆಸರ್ ಪ್ರೇಮ ನಿವೇದನೆಯನ್ನ ಮಾಡ್ತಾರೆ. ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಅನ್ನ ಮಾಡ್ತಾನೆ ಅಬ್ದುಲ್ಲಾ. ರೊಚ್ಚಿಗೆದ್ದ ವಿದ್ಯಾರ್ಥಿಗಳ ಹಿಂದೆ ಅಬ್ದುಲ್ಗೆ ಥಳಿಸ್ತಾರೆ. ಪ್ರೊಫೆಸರ್ ಅಬ್ದುಲ್ಗೆ ಚಪ್ಪಲಿಯಿಂದ ಹೊಡಿತಾರೆ ವಿದ್ಯಾರ್ಥಿನಿ. ಚಪ್ಪಲಿ ತಗೊಂಡು ಹೊಡಿತಾಳೆ. ಕಾರಿನ ಬಳಿ ಬಂದು ಅಟ್ಟಾಡಿಸಿ ಹೊಡಿತಾರೆ ಮೆಡಿಕಲ್ನ ವಿದ್ಯಾರ್ಥಿಗಳು. ಕಾಲೇಜು ಆವರಣದಲ್ಲೇ ಅಬ್ದುಲ್ ಮೇಲೆ ಬಂದಂತೆ ಹಲ್ಲೆಯನ್ನ ಮಾಡ್ತಾರೆ. ವಿದ್ಯಾರ್ಥಿಗಳ ಹಲ್ಲೆಗೆ ಬೆದರಿ ಓಡಿ ಹೋಗ್ತಾನೆ ಪ್ರೊಫೆಸರ್ ಅಬ್ದುಲ್ಲಾ. ರಣಾಂಗಣವಾಗಿ ಹೋಗಿತ್ತು ಬೆಂಗಳೂರಿನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ, ನೆಲಮಂಗಲ ಪ್ರತಿನಿಧಿ ಪ್ರಕಾಶ್, ಏನ್ರಿ ಇಲ್ಲಿ ಹಾಡ ಹಗಲೇ ಈಗ ಕ್ಲಾಸ್ ರೂಮ್ಗಳಲ್ಲೇ ನಿಂತ್ಕೊಂಡ್ಬಿಟ್ಟು ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಹಿಂದೂ ಹೆಣ್ಣುಮಕ್ಕಳನ್ನ ಬೆನ್ನು ಹತ್ಕೊಂಡು ಲವ್ ಮಾಡ್ತಾ ಇದ್ದಿದ್ದನ್ನ ನೋಡಿದ್ವಿ. ಲವ್ ಜಿಹಾದ್ ಅಂತ ಆಗ್ತಾ ಇತ್ತು. ಈಗ ಬಹಿರಂಗವಾಗಿನೇ ಕ್ಲಾಸ್ ರೂಮಲ್ಲಿ ನಿಂತ್ಕೊಂಡ್ಬಿಟ್ಟು ಒಬ್ಬ ಪ್ರೊಫೆಸರ್ ಅಬ್ದುಲ್ ಅನ್ನೋನು ನಿಂತ್ಕೊಂಡ್ಬಿಟ್ಟು ಹಿಂದೂ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ ಅಂತಂದರೆ ಏನ್ರಿ ಮಾಡ್ಬೇಕಿಂತವ್ರಿಗೆ? ಯಾವ ಹಂತಕ್ಕೆ ಹೋಗ್ತಾ ಇದೆ ಈ ಕಾಲೇಜ್? ಈ ವ್ಯಕ್ತಿಯನ್ನು ತೆಗೆದು ಕಿತ್ತು ಹಾಕಿದೆಯಾ ಅಥವಾ ಇನ್ನೂ ಹಾಗೆ ಇಟ್ಕೊಂಡು ಹಾರ ತುರಾಯಿ ಹಾಕಿ ಮೆರವಣಿಗೆಯನ್ನು ಮಾಡಿದಾರಾ?
ಖಂಡಿತ ಅರುಣ್, ಏನಂತ ಹೇಳಿದ್ರೆ ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸವನ್ನು ಆತ ಮಾಡಿರುವಂಥದ್ದು. ಏನು ಬೆಂಗಳೂರಿನ ಒಂದು ಖಾಸಗಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಏನಂತ ಹೇಳಿದ್ರೆ ಆತ ಏನು ಪ್ರೊಫೆಸರ್ ಅಬ್ದುಲ್ಲಾ ಆತ ಏನು ಕ್ಲಾಸ್ ರೂಮ್ನಲ್ಲೇ ಏನು ಒಂದು ವಿದ್ಯಾರ್ಥಿನಿಗೆ ಒಂದು ಪ್ರಪೋಸನ್ನು ಮಾಡಿರುವಂಥ ವಿಡಿಯೋವನ್ನು ಅಲ್ಲಿನ ವಿದ್ಯಾರ್ಥಿಗಳೇ ಒಂದು ಸೆರೆ ಹಿಡಿದಿರುವಂಥ ದೃಶ್ಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ತದನಂತರದಲ್ಲಿ ಆಕೆ ಕೂಡ ಆತನ ಉತ್ತರಕ್ಕೆ ಏನು ಪ್ರಶ್ನೆಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿರುವಂಥ ಕಾಲೇಜಿನಲ್ಲೇ ಸಹ ಆತನಿಗೆ ಇದಕ್ಕೆ ನಾನು ವಿರೋಧ ಮಾಡ್ತೀನಿ ಅಂತೇಳಿ ಸಹ ಇದು ಮಾಡಿರುವಂಥದ್ದು. ಜೊತೆಗೆ ಅದಲ್ಲದೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಆತನನ್ನು ಅಟ್ಟಾಡಿಸಿ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಹೊಡೆದಿರುವಂಥ ಘಟನೆ ಕೂಡ ನಡೆದಿದೆ. ಆದರೆ ಇಲ್ಲಿವರೆಗೂ ಕೂಡ ಕಾಲೇಜು ಆಡಳಿತ ಮಂಡಳಿ ಆತನ ಮೇಲೆ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಒಂದು ಪೊಲೀಸರಿಗೆ ದೂರು ಕೊಡುವಂಥ ಮುಂದಕ್ಕೂ ಸಹ ಬಂದಿಲ್ಲ. ಏನಂತ ಹೇಳಿದ್ರೆ ಆತನನ್ನು ಏನು ಒಂದು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೆಯಾ ಅನ್ನೋಕ್ಕೆ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಈ ಏನು ಯಾವುದೇ ಕಾರಣಕ್ಕೂ ಈಗ ಪೊಲೀಸರಿಗೆ ಒಂದು ಮಾಹಿತಿ ಕೂಡ ಸಿಕ್ಕಿಲ್ಲ. ಈ ಪೊಲೀಸರು ಕೂಡ ಒಂದು ಸುಮೋಟೋ ದೂರನ್ನು ದಾಖಲಿಸಿಕೊಂಡು ಒಂದು ವಿಚಾರಣೆಯನ್ನು ಮಾಡಬೇಕಾಗ್ತದೆ. ಆ ಹಂತಕ್ಕೂ ಕೂಡ ಪೊಲೀಸರು ಸಹ ಹೋಗಿಲ್ಲ ಎಂಬ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಏನಂತ ಹೇಳಿದ್ರೆ ಆ ಪ್ರೊಫೆಸರ್ ಮಾಡಿರುವಂತಹ ಕೃತ್ಯಕ್ಕೆ ಈಗ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಅನ್ನೋ ನಿಟ್ಟಿನಲ್ಲೂ ಸಹ ಕಾಲೇಜಿನ ವಿದ್ಯಾರ್ಥಿಗಳು ಮಾತಾಡ್ತಿದ್ದಾರೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಬ್ಬ ಗುರು ಆಗಿರುವಂಥವನು ತನ್ನ ವಿದ್ಯಾರ್ಥಿಗಳನ್ನು ಮಕ್ಕಳ ರೀತಿಯಲ್ಲಿ ನೋಡಬೇಕು. ಗುರು ಆ ಸ್ಥಾನದಲ್ಲಿ ನಿಂತ್ಕೊಳ್ಬೇಕು. ಇವನು ಕಾಮದ ದೃಷ್ಟಿಯಿಂದ ನೋಡ್ಕೊಳ್ತಾನೆ. ಯಾರಿಗೆ ಪ್ರಪೋಸ್ ಮಾಡಲಿ, ಯಾರನ್ನ ಮದುವೆ ಆಗಲಿ, ಹೋಗಪ್ಪ ಹೋಗಿ ಕೇಳ್ಕೊ ಯಾರಿಗೆ ಬೇಕೋ ಅವ್ರನ್ನ. ವಿದ್ಯಾರ್ಥಿಗಳೇ ಬೇಕೇ ನನಗೆ? ಅಷ್ಟು ದೊಡ್ಡ ವಯಸ್ಸಾಗಿದೆ ನಿನಗೆ. ಅಷ್ಟು ದೊಡ್ಡ ವಯಸ್ಸಾದರೂ ಕೂಡ ನಿನಗೆ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಇವೇನಾ? ಏನು ಕಲಿಸ್ಬೇಕು, ಏನು ಕಲಿಸ್ಬಾರ್ದು, ಏನು ಹೇಳಬೇಕು, ಏನು ಹೇಳಬಾರ್ದು, ಕನಿಷ್ಠ ಜ್ಞಾನ ಇಲ್ಲದೆ ಇರೋ ರೀತಿಯಲ್ಲಿ ವರ್ತಿಸುವಂಥವ್ರನ್ನೆಲ್ಲ ಕಾಲೇಜುಗಳಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಆ ಕಾಲೇಜಿ ವ್ಯಕ್ತಿಯನ್ನು ಕಿತ್ತು ಒಗಿದೇ ಇದ್ರೆ ಆ ಕಾಲೇಜಿಗೊಂದು ಧಿಕ್ಕಾರ ಅಷ್ಟೇ.